ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗೆ ಬೇಬಿ ಜಾನ್ ಟ್ರೈಲರ್ ರಿಲೀಸ್ ಆಗಿದೆ. ಬೇಬಿ ಜಾನ್ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದು ತೇರಿ ಫಿಲಿಮ್ ರಿಮೇಕು. ತೇರಿ ವಿಜಯ್ ನಡೆಸಿದ್ರು. ಬ್ಲಾಕ್ ಬಸ್ಟರ್ ಆಗಿತ್ತು ತಮಿಳಲ್ಲಿ. ಸೇಮ್ ಅದೇ ರಿಮೇಕ್ ಇದು ಬೇಬಿ ಜಾನ್. ತೇರಿ ಬಂದು ಅಟ್ಲೇ ಡೈರೆಕ್ಟ್ ಮಾಡಿದರು. ಬಟ್ ಈ ಫಿಲಿಮಿಗೆ ಅವರು ಒನ್ ಆಫ್ ದ ಪ್ರೊಡ್ಯೂಸರು. ಇದರಲ್ಲಿ ವರುಣ್ ಧವನ್ ಇದ್ದಾರೆ, ಆಮೇಲೆ ಇವರು ಕೀರ್ತಿ ಸುರೇಶ್ ಇದ್ದಾಳೆ, ವಮಿಕಾ ಇದ್ದಾರೆ. ಇನ್ನೊಂದು ಹೈಲೈಟ್ ಅಂದರೆ ತಮನ್ ಇದ್ದಾರೆ ಇದರಲ್ಲಿ. ತಮನ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮೋಸ್ಟ್ಲಿ ತಮನ್ನೇ ಇರಬೇಕು, ಯಾಕಂದರೆ ತಮನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದ್ರಲ್ಲಿ ಟಾಪ್ ಲೆವೆಲ್ಲು. ಸೊ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನೋಡೋಣ ಟ್ರೈಲರ್ ಹೇಗಿದೆ. ಭಾಳ ಕ್ಯೂರಿಯಾಸಿಟಿ ಇತ್ತು, ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿದಾರೋ ಇಲ್ಲ ಆ್ಯಸ್ ಇಟ್ ಈಸ್ ತೆಗ್ದಿದ್ದಾರೋ ಅಂತೇಳಿ. ಈಗ ಟ್ರೈಲರ್ ನೋಡಿದರೆ ಗೊತ್ತಾಗುತ್ತೆ ಏನೇನು ಚೇಂಜಸ್ ಮಾಡಿದಾರೋ ಅಂತೇಳಿ. ಭಾಳ ಕ್ಯೂರಿಯಾಸಿಟಿ ಇದೆ ಟ್ರೈಲರ್ ನೋಡೋಕ್ಕೆ. ಸರಿ, ಟ್ರೈಲರ್ ನೋಡ್ಕೊಂಡು ಬಂದು ಆಮೇಲೆ ಟ್ರೈಲರ್ ರಿವ್ಯೂ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣವಾ? सोचो कि तुम्हें गाड़ी में जा रही हो सॉन्ग म्यूजिक और रास्ते पर एक भैंस बैठी है, छोटी वाली या मोटी वाली। अगर तुमने प्यार से वो भैंस को बोला हटो, क्या वो हटेगा? नहीं हटेगा। ಸಣ್ಣ ಹುಡುಗಿ ಕ್ಯಾರೆಕ್ಟರ್ ಮೇನ್ ಇದರಲ್ಲಿ ಹೈಲೈಟ್ ಕ್ಯಾರೆಕ್ಟರ್ ಹೌದು. ಅಪ್ಪ, अच्छों के लिए वो भगवान, बुरे लोगों के लिए हैवान। उसका नाम ಫುಲ್ ಆ್ಯಕ್ಷನ್. ಸಲ್ಮಾನ್ ಖಾನ್ ಸ್ಟೈಲ್ ಅದು. मैं तुम्हें बेबी बुलाती हूँ। Doesn't mean that you're the baby. ವರುಣ್ ಧವನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕೀರ್ತಿ ಸುರೇಶ್, रिलेशन में प्यार होना चाहिए, फीलिंग्स का ಅಷ್ಟೇ ಸಮಂತ ಕ್ಯಾರೆಕ್ಟರ್. बिल्कुल सही है सर। पर क्या है ना भैया, भैया दिखते तो इतने भोले भाले हो और बच्चों को वायलेंस सिखाते हो। वायलेंस ಜಾಕಿ ಶರಫ್ ಬ್ಯಾಡ್ ಬಾಯ್. किसके नाम से? ವಿಲನ್ ಕ್ಯಾರೆಕ್ಟರ್ ಮೇನು ತಮಿಳಲ್ಲಿ ಮೇನ್ ಇತ್ತು. ವಿಲನ್ ಕ್ಯಾರೆಕ್ಟರ್ ಇದರಲ್ಲೂ ಸೇಮ್ ಅದೇ ಥರ ಇದೆ. भारत में 33,000 रिपोर्ट रेप केसेस की दर्ज हुई। वो बेचारा लड़की का बाप अपनी बेटी के बारे में सोच के आखिरी दम तक घुट के मरेगा। ये हाल है हमारे देश का। तुम्हारा ये सुपर हीरो बन के घूमना इस शहर के लिए अच्छा होगा, तुम्हारी फैमिली के लिए नहीं। लाखों में एक बार ऐसा होता है जो मरने से इनकार कर देता है। वो खुद को तोड़कर पुराने पंख छोड़कर इंतजार करता है, और अब जब वो नई उड़ान भरता है तो वो अपनी भूख मिटाने के लिए शिकार बैकग्राउंड म्यूजिक सुपर, दुनिया को अपनी ताकत दिखाता है। ಕಮಾನ್. ಆ್ಯಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿದೆ. ಕಲೀಸ್ ಡೈರೆಕ್ಟರ್. ಫುಲ್ ಫೈರಿಂಗ್. ವಿಚಾನ್ ಸೂಪರ್ ಆಗಿದೆ ಆ್ಯಕ್ಷನ್ ಸೀಕ್ವೆನ್ಸಸ್. ಬೇಬಿ ಸಲ್ಮಾನ್ ಖಾನ್ ವಾಟ್ ಅ ಸರ್ಪ್ರೈಸ್. ಸಲ್ಮಾನ್ ಖಾನ್ ಇದ್ದಾರೆ ಕೋಮಿಯಾದಲ್ಲಿ. ಓ ಸೂಪರ್ ಯಾರ್ ಫಿಲಿಮ್. ಹಂಗಾದ್ರೆ ಸಲ್ಮಾನ್ ಖಾನ್ ಎಂಟ್ರಲ್ಲಿ ಥಿಯೇಟ್ರಲ್ಲಿ, ಓ ಗಾಡ್, ಅನ್ಇಮ್ಯಾಜಿನಬಲ್. ಆ ಥಿಯೇಟ್ರಲ್ಲಿ ಹೆಂಗಿರುತ್ತೆ ರೆಸ್ಪಾನ್ಸು, ಅನ್ಎಕ್ಸ್ಪೆಕ್ಟೆಡ್. ಸಲ್ಮಾನ್ ಖಾನ್ ಇದಾರಂತೂ ಎಲ್ಲಿ ಕ್ಲೂನೂ ಇರಲಿಲ್ಲ. ಓ ಸೂಪರ್ ಚೆನ್ನಾಗಿದೆ ಟ್ರೈಲರ್. ಫುಲ್ ಫೈರಿ. ಇನ್ನೊಂದು ತಮಿಳ್ ಆ್ಯಸ್ ಇಟ್ ಈಸ್ ಮಾಡಿಲ್ಲ, ಸ್ವಲ್ಪ ಇದರಲ್ಲಿ ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ನನಗನ್ಸ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈವನ್ ಅದರಲ್ಲಿ ವಿಲನ್ ಸ್ವಲ್ಪ ಒಂದು ಲೆವೆಲಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಭಾಳ ಹೈಪ್ ಕೊಟ್ಟಿದ್ದಾರೆ ವಿಲನ್ಗೆ. ಯಾಕಂದರೆ ಜಾಕಿ ಶರಫ್ ಅಲ್ಲ, ಒನ್ ಆಫ್ ದ ಫೇಮಸ್ ಆ್ಯಕ್ಟರ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್. ಸೊ ಅವರಿಗೋಸ್ಕರ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಬಿಲ್ಡಪ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನು ಆ್ಯಸ್ ಯೂಶುವಲ್ ಕೀರ್ತಿ ಸುರೇಶು ಸಮಂತ ಕ್ಯಾರೆಕ್ಟರೇ ಇರುತ್ತೆ.
ವಮಿಕಾ ಅಮಿ ಜಾಕ್ಸನ್ ಕ್ಯಾರೆಕ್ಟರ್ ಇರುತ್ತೆ. ಮೇನ್ ಫಿಲಿಮಲ್ಲಿ ಬೇಬಿ ಇದೆಯಲ್ಲ, ಆ ಬೇಬಿಯಿಂದನೇ ಸ್ಟೋರಿ ನಡೆಯುತ್ತೆ. ಸೊ ನೋಡಬೇಕಿದ್ರಲ್ಲಿ ಯಾವ ಥರ ಮಾಡಿದ್ರು ಅವಳು ಆ್ಯಕ್ಟಿಂಗು ಅಂತೇಳಿ. ಸೊ ಹೇಳ್ಬೇಕಂದ್ರೆ ಟ್ರೈಲರು, ಇನ್ನೊಂದು ಬಿ ಜಿ ಎಮ್ಮು, ತಮ್ಮನ್ನು ಹೇಳಿದ್ನಲ್ಲ ಅವಲ್ಲೇ ಹೇಳ್ದಂಗೆ ಬಿ ಜಿ ಎಮ್ ಮಾತಾಡೋಂಗಿಲ್ಲ ತಮ್ಮಂದು ಸೂಪರ್. ಇನ್ನೊಂದು ಸಾಂಗ್ಸ್ಗಳು ಚೆನ್ನಾಗಿದೆ, ಎಸ್ಪೆಷಲಿ ನನಗೆ ಪಿಂಕಿ ಪಿಂಕಿ ಪಾಮ್ ಪಾಮ್ ಆ ಸಾಂಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಭಾಳ ಮೆಲೋಡಿ ಆಗಿತ್ತು ಸಾಂಗ್ಸ್ಗಳು ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ. ಆ್ಯಸ್ ಯೂಶಲ್ಲು ಮೂವಿನೂ ಚೆನ್ನಾಗಿದ್ದೇ ಇರುತ್ತೆ. ಇನ್ನೊಂದು ಡಿಸೆಂಬರ್ 25 ಬರ್ತಾಯಿದೆ ಕ್ರಿಸ್ಮಸ್ ಹಬ್ಬಕ್ಕೆ. ಕ್ರಿಸ್ಮಸ್ ಹಬ್ಬಕ್ಕೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಮ್ಯಾಕ್ಸ್ ಅವತ್ತೇ ರಿಲೀಸು ಫಿಲಿಮ್ ಲವರ್ಸಿಗೆ ಹಬ್ಬ ಅಂದರೆ ಹಬ್ಬ. ಕ್ರಿಸ್ಮಸ್ ಜೊತೆಗೆ ಫಿಲಿಮ್ ಹಬ್ಬ ಆಗುತ್ತೆ ಡಿಸೆಂಬರ್ 25. ಚೆನ್ನಾಗಿದೆ ಟ್ರೈಲರು, ನೋಡೋಣ ಮೂವಿ ಹೇಗಿದೆ ಅಂತೇಳಿ. ಇಲ್ಲಿ ಎಡಿಟಿಂಗ್ ಆಗಲಿ ಎಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಸ್ವಲ್ಪ ಐ ಬಜೆಟ್ ಅಲ್ಲ, ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಸ್ವಲ್ಪ ಭಾಳ ಖರ್ಚು ಮಾಡಿದ್ದಾರೆ ದುಡ್ಡು. ನೋಡಿದರೆ ವಿಜುವೇಷನ್ ಕಾಣಿಸುತ್ತೆ, ಆ ಖರ್ಚು ಮಾಡಿದ ಪ್ರೊಡಕ್ಷನ್ಸ್ ಎಲ್ಲ ಕಾಣಿಸುತ್ತೆ ಇಲ್ಲಿ. ಚೆನ್ನಾಗಿದೆ, ಪ್ರೊಡಕ್ಷನ್ ಮ್ಯಾನೇಜರು, ಪ್ರೊಡಕ್ಷನ್ಸು, ಮೂವಿ ಮೇಕಿಂಗು ಎಲ್ಲ ಚೆನ್ನಾಗಿದೆ. ನೋಡೋಣ ಮೂವಿ ಯಾವ ಥರ ಇದೆ, ಹೆಂಗಿದೆ ಅಂತೇಳಿ. ನನಗಂತೂ ಟ್ರೈಲರ್ ಇಷ್ಟ ಆಯಿತು. ನಿಮಗೆ ಯಾವ ಥರ ಅನ್ನಿಸ್ತು ಟ್ರೈಲರು ಕಮೆಂಟ್ ಮಾಡಿ. ಮತ್ತು ನಾನು ಇನ್ನೊಂದಿಷ್ಟು ರಿಯಾಕ್ಷನ್ ಜೊತೆಗೆ ನಿಮಗೆ ಸಿಗ್ತೀನಿ. ನನ್ನ ರಿಯಾಕ್ಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್, ಟೇಕ್ ಕೇರ್.